ಹಾಯ್ ಗಾಯ್ಸ್, ಇವತ್ತು ನಾವು ಮಮ್ಮೂಟಿಯವರ ನನಪಕಲ್ ನೆರೆತು ಮಾಯಕಂ ಸಿನಿಮಾ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.1 ಇದೆ. ಸೊ ಮೂವಿ ಸ್ಟೋರಿ ತುಂಬಾ ಯೂನಿಕ್ ಆಗಿದೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಜೇಮ್ಸ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಕೇರಳದಲ್ಲಿ ಒಂದು ಸಿನಿಮಾ ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಜೇಮ್ಸ್ ಒಬ್ಬ ಕ್ರಿಶ್ಚಿಯನ್ ಆಗಿರ್ತಾನೆ. ಜೇಮ್ಸ್ ತನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ತಮಿಳುನಾಡಿನಲ್ಲಿರೋ ಚರ್ಚ್ ಗಳನ್ನ ತಿರುಗಿ ನೋಡಕ್ಕೆ ಬಂದಿರ್ತಾನೆ. ಇವರು ತಮ್ಮ ಜರ್ನಿಯನ್ನ ಕಂಪ್ಲೀಟ್ ಮಾಡಿಕೊಂಡು ಕೇರಳಗೆ ವಾಪಸ್ ಹೋಗ್ತಿದ್ದಾಗ ದಾರಿಯಲ್ಲಿ ಇವರ ಬಸ್ ಒಂದು ಧಾಬಾ ಹತ್ರ ನಿಲ್ಲುತ್ತೆ. ಇವರು ಇಲ್ಲಿ ಊಟ ಮಾಡ್ತಾರೆ. ಆದ್ರೆ ಜೇಮ್ಸ್ಗೆ ಇಲ್ಲಿ ಊಟ ಇಷ್ಟ ಆಗಲ್ಲ. ಏಕೆಂದ್ರೆ ಅವನು ಕೇರಳದಿಂದ ಬಂದಿರ್ತಾನೆ. ಅವನಿಗೆ ಕೇರಳ ಫುಡ್ ಇಷ್ಟ ಆಗ್ತಿರುತ್ತೆ. ಅವನು ತಮಿಳುನಾಡಿನಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಅದು ಬಿಟ್ರೆ ಬೇರೆ ಏನೂ ಸಿಗ್ತಿರಲ್ಲ. ಸೊ ಈಗ ಅವರು ಊಟ ಮಾಡಿ ಬಸ್ ಏರಿ ಮತ್ತೆ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ಬಸ್ ಡ್ರೈವರ್ ತಮಿಳವನಾಗಿದ್ದರಿಂದ ಅವನು ತಮಿಳು ಸಾಂಗ್ ನ ಪ್ಲೇ ಮಾಡ್ತಾನೆ. ಆದ್ರೆ ಇದರಿಂದ ಕೂಡ ಜೇಮ್ಸ್ಗೆ ಇರಿಟೇಷನ್ ಆಗ್ತಿರುತ್ತೆ. ಅವನು ಎದ್ದು ಡ್ರೈವರ್ಗೆ ತಮಿಳು ಸಾಂಗ್ಸ್ ನ ಬಂದ್ ಮಾಡಿ ಸ್ವಲ್ಪ ಮಲಯಾಳಂ ಸಾಂಗ್ಸ್ ನ ಪ್ಲೇ ಮಾಡುವಂತೆ ಹೇಳ್ತಾನೆ. ಆಗ ಡ್ರೈವರ್ ಆಯ್ತು ಅಂತ ಮಲಯಾಳಂ ಸಾಂಗ್ಸ್ ನ ಪ್ಲೇ ಮಾಡ್ತಾನೆ. ಈಗ ಜೇಮ್ಸ್ ತನ್ನ ಸೀಟಿಗೆ ಬಂದು ಹಾಡು ಕೇಳ್ತಾ ಕೂತ್ಕೋತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ನಿದ್ದೆ ಬರುತ್ತೆ. ಈಗ ಬಸ್ಸಲ್ಲಿದ್ದವರೆಲ್ಲ ಮಲ್ಕೋತಾರೆ. ಈಗ ಜರ್ನಿ ಮುಂದೆ ಸಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಜೇಮ್ಸ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಎದ್ದು ಡ್ರೈವರ್ಗೆ ಬಸ್ ನಿಲ್ಸುವಂತೆ ಹೇಳ್ತಾನೆ. ಡ್ರೈವರ್ ಬಸ್ ಸ್ಟಾಪ್ ಮಾಡಿದಾಗ ಅವನು ಕೆಳಗೆ ಎದ್ದು ಹೊಲದ ಕಡೆ ನಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಜೇಮ್ಸ್ ನಡ್ಕೋತಾ ಒಂದು ಹಳ್ಳಿಗೆ ಬರ್ತಾನೆ. ಇಲ್ಲಿ ಅವನು ಒಂದು ಮನೆ ಹತ್ರ ದನಕರುಗಳನ್ನ ಕಟ್ಟಿ ಹಾಕಿರೋದನ್ನ ನೋಡ್ತಾನೆ. ಈಗ ಜೇಮ್ಸ್ ಆ ದನಕರುಗಳಿಗೆ ಮೇವನ್ನ ಹಾಕ್ತಾನೆ. ಆಮೇಲೆ ಬಟ್ಟೆ ಚೇಂಜ್ ಮಾಡಿ ಮನೆ ಒಳಗೆ ಹೋಗ್ತಾನೆ. ಇಲ್ಲಿ ಒಬ್ಬ ವಯಸ್ಸಾದ ಮುದುಕಿ ಕೂತಿರ್ತಾಳೆ. ಆಕೆಗೆ ಕಣ್ಣಿನ ಆಪರೇಷನ್ ಆಗಿರುತ್ತೆ. ಆಕೆ ಚಸ್ಮಾ ಕೊಂಡು ಕೂತಿರ್ತಾಳೆ. ಜೇಮ್ಸ್ ಆಕೆ ಹತ್ರ ಬಂದು ಅಮ್ಮ ಅಂತ ಕರೆದಿರ್ತಾನೆ ಮತ್ತು ನಿನ್ನ ಕಣ್ಣಿಗೆ ಏನಾಗಿದೆ, ಚಸ್ಮಾ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳ್ತಾನೆ. ಇಲ್ಲಿ ಜೇಮ್ಸ್ ಆ ಲೇಡಿ ಜೊತೆ ತಮಿಳ್ನಲ್ಲಿ ಮಾತಾಡ್ತಿರ್ತಾನೆ. ಆಗ ಮುದುಕಿ ರೀಸೆಂಟ್ ಆಗಿ ನನ್ನ ಆಪರೇಷನ್ ಆಗಿದೆ, ಅದಕ್ಕೆ ಡಾಕ್ಟರ್ ಈ ಚಸ್ಮಾನ್ ಹಾಕೋ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೇಮ್ಸ್ ಈಗ ರೂಮ್ ಒಳಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಲೇಡಿ ಮಲ್ಕೊಂಡಿರ್ತಾಳೆ. ಜೇಮ್ಸ್ ಆಕೆನ ನೋಡಿ, ಕೊಂಕುಡಿ ಇನ್ನೂ ಮಲ್ಕೊಂಡಿದ್ಯಾ, ಪರವಾಗಿಲ್ಲ ನಾನು ಚಾಯ್ ಮಾಡ್ತೀನಿ, ನಿನಗೂ ಕೂಡ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಜೇಮ್ಸ್ ಕಿಚನ್ ಒಳಗೆ ಬಂದಾಗ ಅಲ್ಲಿ ಚಾಯ್ ಮಾಡೋ ಸಾಮಾನಿರಲ್ಲ. ಆಗ ಅವನು ಕೊಂಕುಡಿಗೆ ರೇಷನ್ ಎಲ್ಲ ಮುಗಿದಿದೆ, ಯಾಕೆ ನನಗೆ ಯಾರು ಹೇಳಿಲ್ಲ, ನಾನು ಹೋಗಿ ರೇಷನ್ ತಗೊಂಡ್ಬರ್ತೀನಿ ಅಂತ ಹೊರಗೆ ಬಂದು ಒಂದು ಲೂನ ಹಾಕೊಂಡು ಹೋಗ್ಬಿಡ್ತಾನೆ. ಈಗ ಜೇಮ್ಸ್ ಅಲ್ಲಿಂದ ಹೋದಾಗ ಆ ಮನೆಯೊಳಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಇವರು ಜೇಮ್ಸ್ ಲೂನ ಹಾಕೊಂಡು ಹೋಗಿದ್ದನ್ನ ನೋಡಿ ಆ ಮಹಿಳೆಗೆ ಕೇಳೋಕೆ ಬಂದಿರ್ತಾರೆ. ಆಗ ಮಹಿಳೆ ಆತ ಯಾರು ಅಂತ ನನಗೆ ಗೊತ್ತಿಲ್ಲ, ಸೀದಾ ಒಳಗೆ ಬಂದು ನನ್ನ ಹೆಸರಿಟ್ಟು ನನ್ನ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದ್ದ ಅಂತ ಹೇಳ್ತಾಳೆ. ಆಗ ಆ ವ್ಯಕ್ತಿಗಳು ಹಾಗಿದ್ರೆ ಈ ವ್ಯಕ್ತಿ ಯಾರಿರ್ಬೋದು, ಅವನನ್ನ ಈ ಊರಲ್ಲಿ ಮೊದಲ ಬಾರಿಗೆ ನೋಡಿದ್ದೀವಿ ಅಂತ ಹೇಳ್ತಾರೆ. ಆಗ ಇವರಿಗೆ ಜೇಮ್ಸ್ ಲೂನಾ ತಗೊಂಡು ಹೋಗಿದ್ದನ್ನ ನೋಡಿ ಈತ ಒಬ್ಬ ಕಳ್ಳ ಆಗಿರ್ಬೋದು ಅಂತ ಅನ್ಕೋತಾರೆ. ಈಗ ಅವರು ಜೇಮ್ಸ್ ಹಿಡಿಯೋಕೆ ಕಳ್ಳ ಅಂತ ಅವನ ಹಿಂದೆ ಓಡ್ತಾರೆ. ಇನ್ನೊಂದು ಕಡೆ ಬಸ್ ಅಲ್ಲಿ ಜೇಮ್ಸ್ ರಿಯಲ್ ವೈಫ್ ಮತ್ತು ಮಗ ಇರ್ತಾನೆ. ಇವರು ಜೇಮ್ಸ್ ಎಲ್ಲಿ ಹೋದ ಅಂತ ಹೇಳಿ ಟೆನ್ಷನ್ ತಗೋತಿರ್ತಾರೆ. ಆಗ ಬಸ್ ಅಲ್ಲಿದ್ದವರು ಜೇಮ್ಸ್ ನ ಹುಡ್ಕೊಂಡು ಆ ಹಳ್ಳಿಗೆ ಬರ್ತಾರೆ. ಈಗ ಜೇಮ್ಸ್ ಮುಂದೆ ಅವನ ರಿಯಲ್ ವೈಫ್ ಮತ್ತು ಮಗ ಬರ್ತಾನೆ. ಆದ್ರೆ ಜೇಮ್ಸ್ ಅವರನ್ನ ನೋಡಿ ಅವರ ಪರಿಚಯವೇ ಇಲ್ಲವೇನೋ ಅಂದಂತೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಮತ್ತು ಜೇಮ್ಸ್ ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾನೆ ಅನ್ಕೋತಾರೆ. ಇನ್ನೊಂದು ಕಡೆ ಕಂಕುಡಿನ ತೋರಿಸ್ತಾರೆ. ಈಕೆ ಜೇಮ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಗ ಆಕೆಗೆ ಜೇಮ್ಸ್ ತನ್ನ ಹೆಸರನ್ನ ಕೂಗ್ತಿರೋದು ಸೇಮ್ ತನ್ನ ಗಂಡ ಕಲ್ಯಾಣ್ ಸುಂದರಂ ಕೂಗ್ತಿರೋ ರೀತಿ ಇದೆ ಅಂತ ಅನಿಸುತ್ತೆ. ಈಗ ಸೀನ್ ಜೇಮ್ಸ್ ಕಡೆ ಶಿಫ್ಟ್ ಆಗುತ್ತೆ. ಈತ ಅಲ್ಲಿಂದ ಒಂದು ಹೊಲಕ್ಕೆ ಹೋಗ್ತಾನೆ. ಇಲ್ಲಿ ಬೆಳೆಯನ್ನ ಚೆಕ್ ಮಾಡ್ತಾನೆ. ಅವನು ಮತ್ತೆ ಅಲ್ಲಿಂದ ಒಂದು ಟೆಂಪಲ್ಗೆ ಹೋಗ್ತಾನೆ. ಇಲ್ಲಿ ಆತ ಪೂಜೆ ಮಾಡ್ತಾನೆ. ಆಕ್ಚುಲಿ ಜೇಮ್ಸ್ ಒಬ್ಬ ಕ್ರಿಶ್ಚಿಯನ್ ಆಗಿರ್ತಾನೆ, ಆದ್ರೂ ಅವನು ಹಿಂದೂ ರೀತಿಯಲ್ಲಿ ಪೂಜೆ ಮಾಡ್ತಿರ್ತಾನೆ. ಅವನು ಅಲ್ಲಿಂದ ಒಂದು ಕಮ್ಯುನಿಟಿ ಹಾಲ್ಗೆ ಹೋಗ್ತಾನೆ. ಇಲ್ಲಿ ಕೆಲವು ಜನ ಮಾತಾಡ್ತಾ ಕೂತಿರ್ತಾರೆ. ಜೇಮ್ಸ್ ಅಲ್ಲಿ ಬಂದು ಅವರ ಜೊತೆ ಮಾತಾಡ್ತಾನೆ. ಇಲ್ಲಿದ್ದವರಿಗೆ ಜೇಮ್ಸ್ ಯಾರು ಅಂತ ಗೊತ್ತಾಗಲ್ಲ. ಅವರು ಅವನನ್ನು ನೋಡಿ ಶಾಕ್ ಆಗ್ತಾರೆ. ಏಕೆಂದ್ರೆ ಅವನು ಪ್ರತಿಯೊಬ್ಬರ ಹೆಸರನ್ನ ಕರೆದು ಅವರ ಜೊತೆ ಮಾತಾಡ್ತಿರ್ತಾನೆ. ಈಗ ಜೇಮ್ಸ್ ಅಲ್ಲಿಂದ ಒಂದು ಟೀ ಸ್ಟಾಲ್ಗೆ ಹೋಗ್ತಾನೆ. ಇಲ್ಲಿ ಅವನು ಟೀ ಕುಡಿತಾನೆ. ಆದ್ರೆ ಅವನು ಟೀ ಕುಡಿಯುವಾಗ ತುಂಬಾ ಶುಗರ್ನ ಹಾಕೋತಾನೆ. ಇದಕ್ಕಿಂತ ಮುಂಚೆ ಜೇಮ್ಸ್ ಡಾಬಾದಲ್ಲಿದ್ದಾಗ ಅವನು ತಮಿಳುನಾಡಿನಲ್ಲಿ ತುಂಬಾ ಸಿಹಿಯಾದ ಟೀ ಸಿಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾನೆ. ಆದ್ರೆ ಈಗ ನೋಡಿದ್ರೆ ತಾನೇ ಶುಗರ್ನ ಹಾಕೊಂಡು ಟೀ ಕುಡಿತಾನೆ. ಈಗ ಅವನು ಮತ್ತೆ ಅಲ್ಲಿಂದ ಕಮ್ಯುನಿಟಿ ಹಾಲ್ಗೆ ಬರ್ತಾನೆ. ಇಲ್ಲಿ ತಮಿಳು ಸಾಂಗ್ ಪ್ಲೇ ಆಗ್ತಿರುತ್ತೆ. ಇಲ್ಲಿ ನಾವು ಒಂದು ಸ್ಟ್ರೇಂಜ್ ವಿಷಯನ ಗಮನಿಸ್ತೀವಿ. ಜೇಮ್ಸ್ ಇಲ್ಲಿ ತಮಿಳು ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ತಾನೆ. ಇದಕ್ಕಿಂತ ಮುಂಚೆ ಅವನು ಬಸ್ಸಲ್ಲಿ ತಮಿಳು ಸಾಂಗ್ ನ ಕೇಳಿದಾಗ ಅವನಿಗೆ ಇರಿಟೇಷನ್ ಆಗ್ತಿರುತ್ತೆ. ಆದ್ರೆ ಈಗ ನೋಡಿದ್ರೆ ಆತ ಅದೇ ತಮಿಳು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ನಮಗೆ ಕೊಂಕುಡಿ ಮಗಳನ್ನ ತೋರಿಸ್ತಾರೆ. ಈಕೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆಗ ಈಕೆಗೆ ದಾರಿಯಲ್ಲಿ ಯಾರೋ ತನ್ನ ತಂದೆಯ ಬೈಕ್ ಅನ್ನ ಹಾಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಆಕೆ ಮನೆಗೆ ಬಂದು ತನ್ನ ತಾಯಿ ಮತ್ತು ತನ್ನ ತಾತನಿಗೆ ಯಾರೋ ಬಂದು ಮನೆಯಲ್ಲಿದ್ದ ಬೈಕ್ ಹಾಕೊಂಡೋದ್ರೆ ನೀವೇನ್ ಮಾಡ್ತಿದ್ದೀರಿ ಅಂತ ಬೈತಾಳೆ. ಈಗ ಸೀನ್ ಮತ್ತೆ ಜೇಮ್ಸ್ ಕಡೆ ಶಿಫ್ಟ್ ಆಗುತ್ತೆ. ಈತ ಬಂದು ಸಾರಾಯಿ ಅಂಗಡಿಗೆ ಹೋಗ್ತಾನೆ. ಇಲ್ಲಿ ಆತ ಡ್ರಿಂಕ್ ಮಾಡಿ ಅಲ್ಲಿ ತಮಿಳ್ ಸಾಂಗ್ಗೆ ಮತ್ತೆ ಡ್ಯಾನ್ಸ್ ಮಾಡ್ತಾನೆ ಮತ್ತು ಅಲ್ಲಿ ತಮಿಳ್ ಡೈಲಾಗ್ಸ್ ಕೂಡ ಹೇಳ್ತಿರ್ತಾನೆ. ಅವನು ಈಗ ರಾತ್ರಿ ಆದಾಗ ರೇಷನ್ ಎಲ್ಲ ತಗೊಂಡು ವಾಪಸ್ ಮನೆಗೆ ಬರ್ತಾನೆ. ಇಲ್ಲಿ ಅದೇ ಮುಖ ಕುಂತಿರ್ತಾನೆ. ಜೇಮ್ಸ್ ಆತನಿಗೆ ನಾನು ಎಲ್ಲ ರೇಷನ್ ತಂದಿದ್ದೀನಿ, ಇನ್ನೊಮ್ಮೆ ರೇಷನ್ ಮುಗಿಯೋ ಮುಂಚೆ ನನಗೆ ಹೇಳ್ಬಿಡಿ ಅಂತ ಹೇಳ್ತಾನೆ. ಆಗ ಅದೇ ಟೈಮ್ ಅಲ್ಲಿ ಜೇಮ್ಸ್ ಹೆಂಡತಿ ಮತ್ತು ಊರಿನ ಜನ ಕೂಡ ಬರ್ತಾರೆ.
ಇಲ್ಲಿ ಜೇಮ್ಸ್ ಹೆಂಡತಿ ಜೇಮ್ಸ್ಗೆ ನೀವ್ಯಾಕೆ ತಮಿಳಿನಲ್ಲಿ ಮಾತಾಡ್ತಿದ್ದೀರಾ ಮತ್ತು ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇನ್ನು ಅಲ್ಲಿ ಬಸ್ಸಲ್ಲಿದ್ದ ಜನ ಕೂಡ ಬಂದಿರ್ತಾರೆ. ಇವರು ಜೇಮ್ಸ್ಗೆ ನಾವು ಇಲ್ಲಿಂದ ಬೇಗ ಮನೆಗೆ ಹೋಗ್ಬೇಕು, ನೀನು ಏನ್ ಮಾಡ್ತಾ ಇದೀಯಾ, ಹೋಗೋಣ ಬಾ ಅಂತ ಹೇಳ್ತಾರೆ. ಆಗ ಅಲ್ಲಿ ಊರವರು ಕೂಡ ಬರ್ತಾರೆ. ಇವರು ಜೇಮ್ಸ್ಗೆ ನೀನು ಯಾರು ಮತ್ತು ಇಲ್ಲಿ ಯಾಕೆ ಬಂದಿದ್ದೀಯಾ, ಈ ಮನೆಗೂ ನಿನಗೂ ಏನು ಸಂಬಂಧ, ಬೆಳಗ್ಗೆಯಿಂದ ಈ ಊರಿನವನ ತರ ಇಲ್ಲೇ ತಿರುಗ್ತಿದ್ಯಾ ಅಂತ ಹೇಳ್ತಾರೆ. ಆಗ ಜೇಮ್ಸ್ಗೆ ಇದನ್ನೆಲ್ಲ ಕೇಳಿ ಕೋಪ ಬರುತ್ತೆ. ಅವನು ಅವರಿಗೆ, ನಾನು ಈ ಊರಿನವನಲ್ಲ ಅಂತ ಯಾರು ಹೇಳಿದ್ದು, ನನ್ನ ಹೆಸರು ಕಲ್ಯಾಣ ಸುಂದರಂ, ನಾನು ಇದೇ ಊರಿನವರು, ನಾನು ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿದ್ದೀನಿ, ಇಲ್ಲೇ ನನ್ನ ತಂದೆ ತಾಯಿ ನನ್ನ ಪೂರ್ವಜರು ಇಲ್ಲೇ ಇದ್ದಾರೆ, ಇದೇ ನನ್ನ ಊರು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಜೇಮ್ಸ್ ಹೆಂಡತಿ ಟೆನ್ಷನ್ ತಗೋತಿರ್ತಾಳೆ. ಆಕೆ ಜೇಮ್ಸ್ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ಆದ್ರೆ ಇನ್ನೊಂದು ಕಡೆ ಕೊಂಕುಡಿ ಫ್ಯಾಮಿಲಿಯವರು ಶಾಕ್ ಆಗ್ತಾರೆ. ಏಕೆಂದ್ರೆ ಜೇಮ್ಸ್ ಹೇಳಿದ ಕಲ್ಯಾಣ್ ಸುಂದರಂ 2 ವರ್ಷಗಳ ಹಿಂದೆ ಸತ್ತೋಗಿರ್ತಾನೆ ಮತ್ತು ಆತ ಬೇರೆ ಯಾರು ಅಲ್ಲ, ಕುಂಕುಡಿ ಹಸ್ಬೆಂಡ್ ಆಗಿರ್ತಾನೆ. ಇಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ 2 ವರ್ಷಗಳ ಹಿಂದೆ ಕಲ್ಯಾಣ್ ಸುಂದರಂ ಯಾವುದೋ ಕೆಲಸದ ಮೇಲೆ ಎಲ್ಲಿಗೋ ಹೋಗಿರ್ತಾನೆ. ಆದ್ರೆ ಅವನು ಇಲ್ಲಿವರೆಗೆ ತಿರುಗಿ ಬಂದಿರಲ್ಲ. ಊರವರು ಮತ್ತು ಕುಂಕುಡಿ ಮನೆಯವರು ಕಲ್ಯಾಣ್ ಸುಂದರಂಗಾಗಿ ತುಂಬಾ ಹುಡುಕಿರ್ತಾರೆ. ಆದ್ರೆ ಅವನ ಯಾವ ನ್ಯೂಸ್ ಬಂದಿರಲ್ಲ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ಕಲ್ಯಾಣ್ ಸುಂದರಂ ತೀರ್ಕೊಂಡಿದ್ದಾನೆ ಅಂತ ಮೆಸೇಜ್ ಬರುತ್ತೆ. ಆದ್ರೆ ಈಗ ನೋಡಿದ್ರೆ ಜೇಮ್ಸ್ ಎಲ್ಲಿಂದನೋ ಬಂದು ಇಲ್ಲಿ ತಾನೇ ಕಲ್ಯಾಣ್ ಸುಂದರಂ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಊರವರೆಲ್ಲ ಶಾಕ್ ಆಗ್ತಿರ್ತಾರೆ. ಆಗ ಊರಲ್ಲಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಜೇಮ್ಸ್ ಹೆಂಡತಿ ಮತ್ತು ಆ ಬಸ್ಸಲ್ಲಿದ್ದ ವ್ಯಕ್ತಿಗಳಿಗೆ, ಇವತ್ತು ರಾತ್ರಿ ಜೇಮ್ಸ್ ಇಲ್ಲೇ ಇರ್ಲಿ, ನಾಳೆ ಬೆಳಗ್ಗೆವರೆಗೂ ಎಲ್ಲ ಸರಿ ಹೋಗ್ಬಹುದು, ನೋಡೋಣ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜೇಮ್ಸ್ ಆ ಮುದುಕಿಯ ಮಡಿಲಲ್ಲಿ ಹೋಗಿ ಮಲ್ಕೋತಾನೆ. ಯಾಕಂದ್ರೆ ಆಕೆ ಕಲ್ಯಾಣ್ ಸುಂದರಂ ತಾಯಿಯಾಗಿರ್ತಾಳೆ. ಈ ಕಡೆ ಎಲ್ಲರೂ ಬೆಳಗ್ಗೆ ಆದಾಗ ಸರಿ ಹೋಗ್ಬೋದು ಅಂತ ವೇಟ್ ಮಾಡ್ತಿರ್ತಾರೆ. ಈಗ ಜೇಮ್ಸ್ ಬೆಳಗ್ಗೆ ಆದಾಗ ಎಲ್ಲರಿಗಿಂತ ಮುಂಚೆ ಎದ್ದು ಆಕಳಿಗೆ ಮೇವು ಹಾಕಿ ಹಾಲು ಕರಿತಾನೆ. ಆಮೇಲೆ ಅವನು ಹಾಲನ್ನ ತಗೊಂಡು ಊರಲ್ಲಿ ಮಾರೋಕ್ಕೆ ಹೋಗ್ತಾನೆ. ಆದ್ರೆ ಯಾರು ಇವನಿಂದ ಹಾಲನ್ನ ತಗೋತಿರಲ್ಲ. ಅವರು ಇವನಿಗೆ ನಮ್ಮಲ್ಲಿ ಹಾಲು ಮಾರೋಕ್ಕೆ ಬೇರೆ ವ್ಯಕ್ತಿ ಬರ್ತಾನೆ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಜೇಮ್ಸ್, ನಿನ್ನೆವರೆಗೂ ಇವರು ನನ್ನಲ್ಲೇ ಹಾಲು ತಗೋತಿದ್ರು, ಆದ್ರೆ ಈಗ ಏನಾಯ್ತು ಅಂತ ಅನ್ಕೋತಾನೆ. ಈಗ ಅವನು ಅಲ್ಲಿಂದ ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ. ಈ ಕಡೆ ಊರಲ್ಲಿದ್ದ ಜೇಮ್ಸ್ ಹೆಂಡತಿ ಮತ್ತು ಊರಿನವರು ಜೇಮ್ಸ್ ಪರಿಸ್ಥಿತಿ ನೋಡಿ ಇನ್ನೂ ಈತ ಸರಿಯಾಗಿಲ್ಲ ಅಂತ ಅನ್ಕೋತಾರೆ. ಆಗ ಊರಿನವರು ಜೇಮ್ಸ್ ಜೊತೆ ಇದ್ದ ಜನರಿಗೆ ಒಂದು ಸಲಹೆ ಕೊಡ್ತಾರೆ. ನೀವು ಒಂದು ಕೆಲಸ ಮಾಡಿ, ಜೇಮ್ಸ್ ಊಟದಲ್ಲಿ ನಿದ್ದೆ ಬರೋ ಮಾತ್ರೆ ಹಾಕಿ, ಅವನು ಊಟ ಮಾಡಿ ಮಲ್ಕೊಂಡಾಗ ನೀವು ಅವನನ್ನ ಬಸ್ಸಲ್ಲಿ ಹಾಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಜೇಮ್ಸ್ ಪೋಸ್ಟ್ ಆಫೀಸ್ಗೆ ಬಂದಿರ್ತಾನೆ. ಇಲ್ಲಿ ಅವನು ಒಂದು ವಿಡ್ರಾ ಫಾರ್ಮ್ ತಗೊಂಡು ಅದರ ಮೇಲೆ ಸೈನ್ ಮಾಡಿ ಅಮೌಂಟ್ ಹಾಕಿ ಅದನ್ನ ಅಕೌಂಟೆಂಟ್ಗೆ ಕೊಡ್ತಾನೆ. ಅಕೌಂಟೆಂಟ್ ಆ ಫಾರ್ಮ್ ನ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಅದರ ಮೇಲೆ ಕಲ್ಯಾಣ್ ಸುಂದರಂ ಸೈನ್ ಇರುತ್ತೆ, ಅದು ಎಕ್ಸಾಕ್ಟ್ ಆಗಿರುತ್ತೆ. ಆದ್ರೆ ಇಲ್ಲಿ ಕಲ್ಯಾಣ್ ಸುಂದರಂ ಮತ್ತು ಜೇಮ್ಸ್ ಮುಖ ಮ್ಯಾಚ್ ಆಗ್ತಿರಲ್ಲ. ಆಗ ಅಕೌಂಟೆಂಟ್ ಅವನಿಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾನೆ. ಆದ್ರೆ ಜೇಮ್ಸ್ ಅವನ ಜೊತೆ ಜಗಳ ಮಾಡ್ಕೋತಾನೆ. ಆದ್ರೆ ಅದು ಯಾವುದು ಪ್ರಯೋಜನ ಆಗಲ್ಲ. ಈಗ ಅವನು ಅಲ್ಲಿಂದ ಬೇಜಾರಲ್ಲಿ ವಾಪಸ್ ಬರ್ತಿರ್ತಾನೆ. ಯಾಕಂದ್ರೆ ಇಲ್ಲಿ ಯಾರು ಅವನನ್ನ ಗುರುತು ಹಿಡಿತಿರಲ್ಲ. ಅವನು ತನ್ನನ್ನು ತಾನು ಕಲ್ಯಾಣ ಸುಂದರಂ ಅಂತ ಕರಿತಿರ್ತಾನೆ. ಆದ್ರೆ ಊರವರು ನೀನು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ಅವನು ಅಲ್ಲಿಂದ ವಾಪಸ್ ಬರ್ತಿದ್ದಾಗ ದಾರಿಯಲ್ಲಿ ಅವನಿಗೆ ಒಂದು ಗುಡಿ ರೆಡಿ ಆಗ್ತಿರೋದು ಕಾಣುತ್ತೆ. ಜೇಮ್ಸ್ ಅದನ್ನ ನೋಡಿ ಶಾಕ್ ಆಗ್ತಾನೆ. ಆತ ನಿನ್ನೆವರೆಗೆ ಇಲ್ಲಿ ಯಾವ ಗುಡಿ ಇದ್ದಿಲ್ಲ, ಈಗ ಈ ಗುಡಿ ಎಲ್ಲಿಂದ ಬಂತು ಅಂತ ಅನ್ಕೋತಾನೆ. ಆಗ ಅವನು ಟೆನ್ಷನ್ ಅಲ್ಲಿ ತನ್ನ ಮುಖದ ಮೇಲೆ ಕೈ ಇಟ್ಟಾಗ ಅವನಿಗೆ ತನ್ನ ಗಡ್ಡ ಬೆಳೆದಿದೆ ಅಂತ ಅನಿಸುತ್ತೆ. ಅದಕ್ಕೆ ಅವನು ಈಗ ಶೇವಿಂಗ್ ಮಾಡಿಸೋಕೆ ಒಂದು ಬಾರ್ಬರ್ ಶಾಪ್ಗೆ ಹೋಗ್ತಾನೆ. ಇಲ್ಲಿ ಕಟಿಂಗ್ ಮಾಡೋ ವ್ಯಕ್ತಿ ಬಂದಾಗ ಜೇಮ್ಸ್ ಅವನಿಗೆ, ನೀನು ಹೋಗಿ ನಿನ್ನ ಅಂಕಲ್ನ ಕರ್ಕೊಂಡ್ ಬಾ, ನಾನು ಅವರಿಂದನೇ ಶೇವಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ಬಾರ್ಬರ್, ನಮ್ಮ ಅಂಕಲ್ ಸತ್ತೋಗಿ 6 ತಿಂಗಳಾಯ್ತು, ಅವರ ಫೋಟೋ ಅಲ್ಲಿದೆ ನೋಡಿ ಅಂತ ತೋರಿಸ್ತಾನೆ. ಇದನ್ನ ನೋಡಿ ಜೇಮ್ಸ್ ಶಾಕ್ ಆಗ್ತಾನೆ. ಯಾಕಂದ್ರೆ ಅದರ ಮೇಲೆ ಆ ವ್ಯಕ್ತಿ ಸತ್ತಿದ್ದು 2011 ಅಂತ ಬರೆದಿರುತ್ತೆ. ಆದ್ರೆ ಜೇಮ್ಸ್ ಪ್ರಕಾರ ಇದು 2009 ಆಗಿರುತ್ತೆ. ಆಗ ಅವನು ಮಿರರ್ ನಲ್ಲಿ ತನ್ನ ಮುಖವನ್ನ ನೋಡ್ತಾನೆ. ಅದನ್ನು ನೋಡಿ ಆತ ಮತ್ತೆ ಶಾಕ್ ಆಗ್ತಾನೆ. ಏಕೆಂದ್ರೆ ಅದು ತನ್ನ ಮುಖ ಆಗಿರಲ್ಲ. ಏಕೆಂದ್ರೆ ಅವನು ತನ್ನನ್ನೇ ತಾನು ಕಲ್ಯಾಣ ಸುಂದರಂ ಅಂತ ಅನ್ಕೊಂಡಿರ್ತಾನೆ. ಇಲ್ಲಿ ನೋಡಿದ್ರೆ ಬೇರೆ ಮುಖ ಇರುತ್ತೆ. ಜೇಮ್ಸ್ ತನ್ನನ್ನೇ ತಾನು ಗುರುತು ಹಿಡಿಯಲ್ಲ. ಈಗ ಜೇಮ್ಸ್ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಅವನು ತನ್ನ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡ್ತಾನೆ. ಇವನು ಊಟ ಮಾಡ್ತಿದ್ದಾಗ ಅವನಿಗೆ ತುಂಬಾ ಅಳು ಬರುತ್ತೆ. ಅವನು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅವನು ಊಟ ಆದ್ಮೇಲೆ ತನ್ನ ತಾಯಿ ಹತ್ರ ಬರ್ತಾನೆ ಮತ್ತು ಆಕೆಗೆ, ನೀನು ಡೈಲಿ ಮೆಡಿಸಿನ್ ತಗೋ ಅಂತ ಹೇಳ್ತಾನೆ. ಆಗ ಆಕೆ, ನನ್ನ ಮಗ ವಾಪಸ್ ಬಂದಿದ್ದಾನೆ ಅಂತ ಊರವರು ಹೇಳ್ತಿದ್ರು, ನಾನು ಚೆನ್ನಾಗಾದ್ಮೇಲೆ ನಿನ್ನ ನೋಡ್ಬೇಕು ಅಂತ ಹೇಳ್ತಾಳೆ. ಆಗ ಜೇಮ್ಸ್ ತನ್ನ ಮನಸ್ಸಲ್ಲಿ, ನೀನು ಆದಷ್ಟು ಬೇಗ ಚೆನ್ನಾಗಾಗು, ಆದ್ರೆ ನೀನು ನನ್ನ ನೋಡಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ಜೇಮ್ಸ್ ಆ ಮನೆಯಿಂದ ಹೊರಗೆ ಹೋಗ್ತಿದ್ದಾಗ ಒಂದು ನೆರಳು ಅಲ್ಲೇ ಫ್ರೀಸ್ ಆಗುತ್ತೆ. ಜೇಮ್ಸ್ ಮಾತ್ರ ಹೊರಗೆ ಹೋಗ್ತಾನೆ. ಈಗ ಅವನು ಹೊರಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ. ಅವನಿಗೆ ಎಚ್ಚರಿಕೆ ಆದಾಗ ಎಲ್ಲ ನಾರ್ಮಲ್ ಆಗಿರುತ್ತೆ. ಇವನು ಈಗ ತನ್ನ ಹೆಂಡತಿ ಮತ್ತು ಮಗುವನ್ನ ಗುರುತು ಹಚ್ತಾನೆ ಮತ್ತು ಅವರಿಗೆ, ನೀವೇನಿಲ್ಲಿ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಊರಿಗೆ ಹೋಗೋಣ ಅಂತ ಹೇಳ್ತಾನೆ. ಈಗ ಎಲ್ಲರೂ ಖುಷಿ ಆಗ್ತಾರೆ. ಊರವರು ಕೂಡ ಇದೇನಾಗಿತ್ತು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ಜೇಮ್ಸ್ ತನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಸ್ ಅಲ್ಲಿ ಕೂತು ಆ ಊರನ್ನ ಬಿಟ್ಟು ತನ್ನ ಊರ್ ಕಡೆ ಹೋಗ್ತಾನೆ. ಅವರು ಹೋಗ್ತಿದ್ದಾಗ ಒಂದು ನಾಯಿ ಆ ಬಸ್ ಹಿಂದೆ ಫಾಲೋ ಮಾಡುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮೂವಿ ಸಮರಿ ನೋಡೋದಾದ್ರೆ ನಮಗೆ ಇಲ್ಲಿ 2 ಥಿಯರಿ ಕಾಣುತ್ತೆ. ಒಂದು, ಮೂವಿ ಟೈಟಲ್ ಹೇಳುವಂತೆ ನೆನಪಕಲ್ ನೆರೆತು ಮೈಕಂ, ಇದರ ಅರ್ಥ ಮಧ್ಯಾಹ್ನದ ಕನಸು ಅಂತ.
ಸೊ ಇಲ್ಲಿವರೆಗೆ ನಡೆದ ಪೂರ್ತಿ ಸ್ಟೋರಿ ಜೇಮ್ಸ್ ಕನಸಾಗಿರ್ಬೋದು. ಅವನು ಬಸ್ಸಲ್ಲಿ ಮಧ್ಯಾಹ್ನ ಹೊತ್ತು ಮಲ್ಕೊಂಡಾಗ ಅವನಿಗೆ ಬಿದ್ದಂತಹ ಕನಸು ಆಗಿರ್ಬೋದು. ಏಕೆಂದ್ರೆ ಆತ ಸಿನಿಮಾ ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆತ ಡೈಲಿ ಸಿನಿಮಾ ನೋಡಿ ಆತ ತನ್ನ ಕನಸಲ್ಲಿ ಆ ಸಿನಿಮಾ ಕಥೆಗಳನ್ನೇ ನೋಡಿರ್ಬೋದು. ಅಂದ್ರೆ ಇದೆಲ್ಲ ಒಂದು ಕನಸಾಗಿರ್ಬೋದು. ಅಥವಾ ಇನ್ನೊಂದು ಥಿಯರಿ ಇದೆ. ಕಲ್ಯಾಣ್ ಸುಂದರಂ 2 ವರ್ಷಗಳ ಹಿಂದೆ ಸತ್ತಾಗ ಅವನಿಗೆ ತಾನು ಸತ್ತೋಗಿದ್ದೀನಿ ಅಂತ ಗೊತ್ತಾಗಿರಲ್ಲ. ಅವನ ಆತ್ಮ ಅಲ್ಲೇ ತಿರುಗಾಡ್ತಿರುತ್ತೆ. ಅವನ ಆತ್ಮ ತನ್ನ ಬಾಡಿಗಾಗಿ ಹುಡುಕ್ತಿದ್ದಾಗ ಅವನಿಗೆ ಜೇಮ್ಸ್ ಬಾಡಿ ಹೋಸ್ಟ್ ಆಗಿ ಕಂಡಿರುತ್ತೆ. ಆಗ ಕಲ್ಯಾಣ ಸುಂದರಂ ಆತ್ಮ ಜೇಮ್ಸ್ ಬಾಡಿಯಲ್ಲಿ ಹೋಗಿರ್ಬೋದು. ಏಕೆಂದ್ರೆ ಜೇಮ್ಸ್ ಊರಲ್ಲಿ ಬಂದಾಗ ಅವನಿಗೆ ಅಲ್ಲಿ ಪ್ರತಿಯೊಬ್ಬರ ಹೆಸರು, ಅವರು ಮಾಡುವ ಕೆಲಸ, ತಾನು ಮಾಡ್ತಿದ್ದ ಕೆಲಸ, ತನ್ನ ಮನೆ, ಹೆಂಡತಿ, ಮಕ್ಕಳು ಎಲ್ಲ ನೆನಪಿರುತ್ತೆ. ಮತ್ತು ಇಲ್ಲಿ ಅವನು ತನ್ನ ರೊಟೀನ್ ಕೆಲಸ ಸಹ ಮಾಡ್ತಿರ್ತಾನೆ. ಆದ್ರೆ ಕಲ್ಯಾಣ ಸುಂದರಂಗೆ ತಾನು ಸತ್ತೋಗಿದ್ದೀನಿ ಅಂತ ಬಾರ್ಬರ್ ಶಾಪ್ಗೆ ಹೋದಾಗ ನೆನಪಾಗಿರುತ್ತೆ. ಏಕೆಂದ್ರೆ ಅವನು ಅಲ್ಲಿ ಕನ್ನಡಿಯಲ್ಲಿ ತನ್ನ ಮುಖವನ್ನ ನೋಡಿರ್ತಾನೆ. ಆಗ ಅದು ಬಾಡಿ ತನ್ನದಲ್ಲ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಇನ್ನು ಆತ ಆ ಸತ್ತ ವ್ಯಕ್ತಿಯ ಫೋಟೋ ಮೇಲಿದ್ದ ಡೇಟ್ ನ ನೋಡಿದಾಗ ಅದು 2011 ಆಗಿರುತ್ತೆ. ಆದ್ರೆ ಕಲ್ಯಾಣ ಸುಂದರಂ ಮನೆ ಬಿಟ್ಟು ಹೋದಾಗ ಅದು 2009 ಆಗಿರುತ್ತೆ. ಈಗ ಕಲ್ಯಾಣ ಸುಂದರಂ ಜೇಮ್ಸ್ ಬಾಡಿಯಲ್ಲಿ ಬಂದಾಗ ಅವನು 2009 ಅನ್ಕೊಂಡು ತನ್ನ ದಿನವನ್ನ ಸ್ಟಾರ್ಟ್ ಮಾಡಿರ್ತಾನೆ. ಅವನಿಗೆ ಇದು 2011 ಅಂತ ಗೊತ್ತಾದಾಗ, ತಾನು ಸತ್ತೋಗಿದ್ದೇನೆ ಅಂತ ಕನ್ಫರ್ಮ್ ಆದಾಗ ಅವನು ಮನೆಗೆ ಬಂದು ಊಟ ಮಾಡ್ತಿದ್ದಾಗ ಅಲ್ಲಿ ಅಳ್ತಿರ್ತಾನೆ. ಏಕೆಂದ್ರೆ ಅವನಿಗೆ ಇಲ್ಲಿ ಈಗ ತಾನು ಜೇಮ್ಸ್ ಬಾಡಿಯನ್ನ ಬಿಟ್ಟು ಹೋಗ್ಬೇಕು, ಈಗ ತನ್ನ ಫ್ಯಾಮಿಲಿ ಜೊತೆ ಇರೋಕ್ಕಾಗಲ್ಲ ಅಂತ ಗೊತ್ತಾಗಿರುತ್ತೆ. ಆಗ ಅವನು ಊಟ ಆದ್ಮೇಲೆ ತನ್ನ ತಾಯಿಗೆ ಒಳ್ಳೆ ಮಾತುಗಳನ್ನ ಹೇಳಿ ನಿನ್ನ ಆರೋಗ್ಯ ನೋಡ್ಕೊ ಅಂತ ಆಕೆಯ ಬಗ್ಗೆ ಕಾಳಜಿ ಮಾಡ್ತಾನೆ. ಈಗ ಜೇಮ್ಸ್ ಅದೆಲ್ಲ ತನ್ನ ತಾಯಿಗೆ ಹೇಳಿ ಮನೆ ಬಿಟ್ಟು ಹೋಗ್ತಿದ್ದಾಗ ಆ ಮನೆಯಲ್ಲಿ ಒಂದು ಶಾಡೋ ಫ್ರೀಸ್ ಆಗೋದನ್ನ ನಾವು ನೋಡ್ತೀವಿ. ಜೇಮ್ಸ್ ಮಾತ್ರ ಮನೆಯಿಂದ ಹೊರಗೆ ಹೋಗಿರ್ತಾನೆ. ಏಕೆಂದ್ರೆ ಕಲ್ಯಾಣ್ ಸುಂದರಂ ಆತ್ಮ ಜೇಮ್ಸ್ ಬಾಡಿಯನ್ನ ಬಿಟ್ಟಿರುತ್ತೆ. ಅವನು ಅದೇ ಮನೆಯಲ್ಲಿ ಸ್ಟೇ ಆಗ್ತಾನೆ. ಇದು ನಾನು ಸಿನಿಮಾ ನೋಡಿ ನನಗೆ ಅರ್ಥವಾಗಿದ್ದನ್ನ ನಾನು ನಿಮಗೆ ಹೇಳಿದ್ದೀನಿ. ನಿಮಗೆ ಬೇರೆ ರೀತಿಯಲ್ಲಿ ಅರ್ಥ ಆಗಬಹುದು. ಸೊ ಮೂವಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.